ಹೆಸರು ಜವರೇಗೌಡ ಅಂತ, ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರು. ನನ್ನ ಮಗ ಯಶವಂತು. ನಮ್ಮದು ಇಲ್ಲಿ ಒಂದು 6 ಎಕರೆ ತೋಟ ಇದೆ. ತೋಟ ಇದ್ದು ಒಂದು 300 ತೆಂಗಿನ ಗಿಡ ಇದ್ದಾವೆ. ಅಂದರೆ ನಮಗೆ ಲೇಬರ್ ಪ್ರಾಬ್ಲಮ್ಮು, ಕಾಯಿ ಎತ್ತೋದು ಹಾಕೋದು ಒಂದು ಇದು ಮಾಡೋದೆಲ್ಲ ಸಮಸ್ಯೆ ಇತ್ತು. ಹಾಗಾಗಿ ಇವ್ರದ್ದು MGK ಫ್ಲೈ ಮೂವರ್ಸ್ ಹತ್ರ ಇದು ಡಂಪರ್, ಎಲೆಕ್ಟ್ರಿಕ್ ಡಂಪರು ಇದೆ ಅಂತ ಗೊತ್ತಾಯಿತು. ಹಾಗಾಗಿ ನಾನು ಇವತ್ತು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಈಗ ನಮಗೇನು ಸಮಸ್ಯೆ ಅಂತಂದರೆ ಕಾಯಿಗಳು ಕೆಳಗ್ಸಕ್ಕೆ ಕರ್ಕೊಂಬರ್ಬೇಕು, ಅವ್ರು ನಮಗೆ ಇನ್ ಟೈಮಿಗೆ ಸಿಗೋಲ್ಲ ಕಾಯಿ ಕೆಡಗೋಕ್ಕೆ. ಹಾಗಾಗಿ ನಾವು ಈಗ ಬಿದ್ದ ಕಾಯಿಗಳು ಎಲ್ಲ ಸುಮಾರು ಮರದಲ್ಲಿ ಬೀಳ್ತವೆ. ಒಂದೊಂದು ಸಲ ಬಿದ್ದರೆ 300-400 ಕಾಯಿ ಬಿದ್ದಿರ್ತವೆ ವಾರಕ್ಕೆ 15 ದಿವಸಕ್ಕೆ. ಅವೆಲ್ಲ ಬಾಚ್ಕೊಂಡು ತಂದು ನಾವು ನಮ್ಮ ಗ್ರಿಲ್ ಹಾಕೊಳ್ಳೋಕೆ ತುಂಬ ಅನುಕೂಲ ಆಗಿದೆ. ಆಮೇಲೆ ನಮಗೆ ಒಂದು ಸಲ ಕಾಯಿ ಕೆಡಗಿದ್ರೆ 3,000 ದುಡ್ಡು ಕೊಡ್ಬೇಕು ಅವ್ರಿಗೆ. ಅದೆಲ್ಲ ನಮ್ಗೆ ಉಳಿತಾಯ ಆಗುತ್ತೆ. ಆಮೇಲೆ ನಾವು ಮನೆ ಜನನೇ ಹಾಕೋಬೋದು ಕಾಯಿನ, ಲೇಬರ್ ಅವಶ್ಯಕತೆಯೇ ಇಲ್ಲ. ತೋಟದೊಳಗೆಲ್ಲ ವೆಹಿಕಲ್ನ ಇದನ್ನು ಮೂವ್ ಮಾಡಿಕೊಂಡು ನಾವು ಇದನ್ನು ಉಪಯೋಗ ಮಾಡ್ಕೋಬೋದು. ಹಾಗಾಗಿ ನಮಗೆ ತುಂಬ ಅನುಕೂಲ ಆಗಿದೆ ತಗೊಂಡಿದ್ದು. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಜವರೇಗೌಡ ಅವರು ನಮ್ಮ ಎಲೆಕ್ಟ್ರಿಕ್ ಡಂಪರ್ ಖರೀದಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇವರು ಈ ಮೊದಲೇ ಅಂದ್ರೆ 1 ವರ್ಷಕ್ಕೂ ಮೊದಲೇ ನಮ್ಮ ಪವರ್ಡ್ ಬೈ ಹೊಂಡಾ MGK ಫ್ಲೈಲ್ ಮೋರ್ನ ಖರೀದಿಸಿದ್ದರು. ಕಳೆ ಹೊಡೆಯೋದಕ್ಕೆ ತೋಟದಲ್ಲಿ MGK ಫ್ಲೈಲ್ ಮೋರ್ನ ಖರೀದಿಸಿದ್ದರು. ಇದು ಪವರ್ಡ್ ಬೈ ಹೊಂಡಾ MGK ಫ್ಲೈಲ್ ಮೋರ್ ಅಂತ. ಇದನ್ನು ಕೂಡ ಎಲ್ಲ ಕಡೆ ಕೊಡ್ತಾ ಇದ್ದೇವೆ. ನಾವು ಎಲೆಕ್ಟ್ರಿಕ್ ಡಂಪರ್ ಅನ್ನ ಮಾಡಿದ ವಿಡಿಯೋ ನೋಡಿ ಬೆಂಗಳೂರಿನ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿದ್ರು, ಟೆಸ್ಟ್ ಮಾಡಿ ನೋಡಿದ್ರು, ಇಲ್ಲಿ ಬೆಂಗಳೂರಲ್ಲಿ ಓಡಿಸಿ ನೋಡಿದ್ರು, ನಂತರ ಖರೀದಿ ಮಾಡಿದ್ರು. ಇದು ಆಫ್ ರೋಡ್ ಎಲೆಕ್ಟ್ರಿಕ್ ಡಂಪರ್ ಅಂತ. ಒಂದು 350-400 kg ತೂಕ ಎಳೆಯುತ್ತೆ. ಅಂದ್ರೆ ತೋಟದಲ್ಲಿ ಈಗ ಕಾಯಿಗಳು ಗೊಬ್ಬರ ಹಾಕ್ಲಿಕ್ಕೆ, ಕಾಯಿ ಏರ್ಕೊಂಡು ಹೋಗ್ಲಿಕ್ಕೆ, ಹುಲ್ ತರ್ಲಿಕ್ಕೆ, ಹಸುಗಳಿಗೆ ಹುಲ್ ತರ್ಲಿಕ್ಕೆ, ಈ ತರ ಸುಲಭವಾಗಿ ನಾವು ಬಳಸ್ಕೋಬಹುದು. ಒಂದ್ 350 ಕಾಯಿ ಈಗ ಅವ್ರು ಹಾಕಿದರೆ, ಎಣಿಕೆ ಮಾಡಿ ಹಾಕ್ತಾ ಇದಾರೆ, 350 ಕಾಯಿ ಹಾಕಿದ್ದಾರೆ ತೆಂಗಿನಕಾಯಿ. ಆರಾಮವಾಗಿ ಎಳ್ಕೊಂಡು ಹೋಗುತ್ತೆ. ಈಗ ಎಲ್ಲೆಲ್ಲ ಕಾಯಿ ಬಿದ್ದು ಗುಡ್ಡೆ ಹಾಕಿರುತ್ತೆ, ಆ ಗುಡ್ಡೆಯಿಂದ ಅಲ್ಲೆಲ್ಲೇ ನಿಲ್ಸಿ ಗಾಡಿಗೆ ತಕೊಂಡು ಈಗ ಹೋಗ್ಬೋದು. ಅದನ್ನ ಒಂದತ್ರ ನಾವು ಸ್ಟೋರ್ ಮಾಡ್ಕೊಳ್ಬಹುದು ಕಾಯಿಗಳನ್ನ. ಇದು ಬಾಡಿಗೆ ಖರ್ಚು ಕೂಡ ಉಳಿಯುತ್ತೆ ಅವ್ರಿಗೆ. ಇವ್ರು ಹೇಳಿದ್ದ ಐಡಿಯಾನ ನೀವು ನೋಡಿದ್ರಿ. ನಾವು ಕಾಯಿಗಳು ಕೀಳ್ಸೋದಿಲ್ಲ, ಹಾಗೆ ಬಿಟ್ಟಿರ್ತೇವೆ. ಬಿದ್ದ ಕಾಯಿಗಳನ್ನ ನಾವು ಈ ರೀತಿ ತಂದು ಗಿಟಗ್ ಮಾಡ್ಲಿಕ್ಕೆ ಹಾಕ್ತಾರೆ. ಅಂದ್ರೆ ಒಣ ಕೊಬ್ಬರಿ ಮಾಡ್ಲಿಕ್ಕೆ ಅವರು ಶೆಡ್ ಮಾಡಿದ್ರೆ, ಆ ಶೆಡ್ ಅಲ್ಲಿ ಒಣ ಕೊಬ್ಬರಿ ಮಾಡ್ಲಿಕ್ಕೆ ಹಾಕ್ತಾರೆ. ನೋಡಿ 350 ಕಾಯಿ ಎಣಿಸಿ ಹಾಕಿದರೆ 350 ಕಾಯಿ ಆರಾಮಾಗಿ ಎಳ್ಕೊಂಡು ಹೋಗ್ತಾ ಇದೆ. ಇದಕ್ಕೊಂದು ಫಾರ್ವರ್ಡ್ ರಿವರ್ಸ್ ಸ್ವಿಚ್ ಇರುತ್ತೆ. ಗೇರ್ ಇರೋದಿಲ್ಲ, ಜಸ್ಟ್ ಒಂದು ಸ್ಕೂಟರ್ ಓಡಿಸಿದಂಗೆ. ಸ್ಕೂಟರ್ ಅಲ್ಲಿ ರಿವರ್ಸ್ ಇರೋದಿಲ್ಲ, ಬಟ್ ಇದರಲ್ಲಿ ರಿವರ್ಸ್ ಇರುತ್ತೆ. ಡಿಫರೆನ್ಷಿಯಲ್ ಅಸೆಂಬ್ಲಿ ಇರುತ್ತೆ, ರೇರ್ ವೀಲ್ಗೆ ಬ್ಲೇಡ್ ಸೆಟ್ ಅಸೆಂಬ್ಲಿ ಇರುತ್ತೆ, ಫ್ರಂಟ್ ವೀಲ್ಗೆ ಶಾಕ್ ಅಬ್ಸರ್ವರ್ ಇರುತ್ತೆ, ಡ್ಯೂಯಲ್ ಸಸ್ಪೆನ್ಷನ್ ಇರುತ್ತೆ. ಅಂತ ಎತ್ತಿ ಹಾಕೋದಿಲ್ಲ, ಆರಾಮವಾಗಿ ಎಳ್ಕೊಂಡು ಹೋಗುತ್ತೆ ತೋಟದಲ್ಲಿ. ರೋಡ್ ಗಟ್ಟಿ ಇರಬೇಕು. ಮಣ್ಣು ತೀರಾ ಸಡಿಲವಾದ ಮಣ್ಣಿದ್ರೆ ಸ್ವಲ್ಪ ಕಡಿಮೆ ಲೋಡ್ ಹಾಕೊಂಡು ಹೋಗ್ಬೋದು. 350-400 kg ಮೋಸ ಇಲ್ಲದ ಆರಾಮಾಗಿ ಎಳ್ಕೊಂಡು ಹೋಗುತ್ತೆ. ಇದು ಆಫ್ ರೋಡ್ ವೆಹಿಕಲ್ ಅಂತ ಡಿಕ್ಲೇರ್ ಮಾಡಿದ್ದೇವೆ. ನಂಬರ್ ಬರೋದಿಲ್ಲ, ರಿಜಿಸ್ಟ್ರೇಷನ್ ಆಗೋದಿಲ್ಲ. ನೋಡಿ ಈ ತರ ಕಾಯಿ ತಂದು ಗಿಟಿಗೆ ಹಾಕ್ತಾ ಇದ್ದಾರೆ ಅವರು. ಆಮೇಲೆ ಕೊಬ್ಬರಿ ಮಾರಾಟ ಮಾಡ್ತಾರೆ. ಆಸಕ್ತ ರೈತರು ಹಾಲು ಹಾಕ್ಲಿಕ್ಕೆ, ಡೈರಿಗೆ ಹಾಲು ಹಾಕ್ಲಿಕ್ಕೆ, ಹುಲ್ ತರ್ಲಿಕ್ಕೆ, ಸಣ್ಣದಾಗಿ ಕಾಯಿ, ಗೊಬ್ಬರ, ಮಣ್ಣು ಹೇರ್ಕೊಂಡು ಓಡಾಡ್ಲಿಕ್ಕೆ ಈ ರೀತಿ ಡಂಪರ್ನ ಖರೀದಿಸಿ ಉಪಯೋಗ ಮಾಡ್ಕೊಳ್ಬಹುದು. ಇದು ಒಮ್ಮೆ ಚಾರ್ಜ್ ಮಾಡಿದ್ರೆ 50 ಕಿಲೋಮೀಟರ್ ಹೋಗುತ್ತೆ. ಸಪೋಸ್ ನಾವು ತೋಟಕ್ಕೆ ಮನೆಗೆ ಓಡಾಡ್ತೀವಿ ಅಂದ್ರೂ ಆರಾಮವಾಗಿ ಒಮ್ಮೆ ಚಾರ್ಜ್ ಮಾಡಿದ್ರೆ ಆರಾಮವಾಗಿ ಒಂದ್ ದಿವಸ ಪೂರ್ತಿ ಓಡಿಸ್ಬೋದು. ಸ್ಟಬಲ್ ಮೂವರ್ಗಳು, ಫ್ಲೈಲ್ ಮೂವರ್ಗಳು, ಬ್ರಷ್ ಕಟರ್ಗಳು, ಟ್ರಾಲಿ ಬ್ರಷ್ ಕಟರ್ಗಳು, ರೈಡ್ ಆನ್ ಗ್ರಾಸ್ ಕಟರ್ಗಳು, ಎಲ್ಲ ವಿಧವಾದ ಯಂತ್ರಗಳು ದೊರೆಯುತ್ತವೆ. ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.